ಹಾಯ್ ನಮಸ್ಕಾರ. ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ಇವತ್ತಿನ ವಿಡಿಯೋದ್ರಲ್ಲಿ ನಾವು ಬೆಳ್ಳುಳ್ಳಿನ ನಮ್ಮ ಟೆರೆಸ್ ಗಾರ್ಡನಲ್ಲಿ ಪಾಟ್ಗಳಲ್ಲೇ ಹೆಂಗೆ ಬೆಳೆಸಬೇಕು, ಬೆಳ್ಳುಳ್ಳಿ ಗಿಡಗಳ ಕಂಪ್ಲೀಟ್ ಕೇರನ್ನು ನೀವು ಈ ವಿಡಿಯೋದ್ರಲ್ಲಿ ನೋಡ್ಬೋದು. ನಮಗೆ ಅಂಗಡಿಗಳಲ್ಲಿ ನಾರ್ಮಲಾಗಿ ಸಿಕ್ಕೋ ಬೆಳ್ಳುಳ್ಳಿಯಿಂದನೇ ನಾವು ಬೆಳ್ಳುಳ್ಳಿ ಗಿಡಗಳನ್ನ ಹಾಕ್ಕೊಬೋದು. ಬೆಳ್ಳುಳ್ಳಿ ಹಳೇದಾಗಿರಬೇಕು, ಅಂದರೆ ನಾವು ಇವಾಗೆ ಅದು ಫ್ರೆಶ್ಶಾಗಿ ಅವರು ಹಾರ್ವೆಸ್ಟ್ ಮಾಡಿ ಮಾರ್ಕೆಟ್ ಹಾಕಿರ್ತಾರೆ. ಅಂಥ ಬೆಳ್ಳುಳ್ಳಿಯಿಂದ ಗಿಡಗಳನ್ನ ಬೆಳೆಸೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೇ ಅದು ಸ್ವಲ್ಪ ಹಳೇದಾಗಿದ್ದರೆ ಬೆಳ್ಳುಳ್ಳಿ ಅದು ತುಂಬ ಬೇಗನೆ ಮೊಳಕೆಗಳು ಬಂದು ಗಿಡ ಆಗಿ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡರಲ್ಲೂ ನಾವು ಯೂಸ್ ಮಾಡ್ಕೊಬೋದು. ಅದು ಸ್ವಲ್ಪ ಹಳೇದಾದರೆ ತುಂಬ ಬೇಗನೆ ಗಿಡ ಬೆಳೆಯೋಕ್ಕೆ ಶುರುವಾಗುತ್ತೆ. ಅದರಿಂದ ನೋಡಿಕೊಂಡು ನಿಮಗೆ ಯಾವ ವೆರೈಟಿ ಬೇಕು, ನಾಟಿ, ಫಾರಮ್ ಯಾವ ಥರ ಬೇಕೋ ಅಂಥ ಬೆಳ್ಳುಳ್ಳಿನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಹಸುಗಳ ಗೊಬ್ಬರ. ನಾನು ಇದಕ್ಕೆ ಏನಕ್ಕೆ ಇವತ್ತು ಹಸುಗಳ ಗೊಬ್ಬರದಿಂದ ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ ಅಂದರೆ, ನಾನು ಯೂಶ್ವಲಿ ಕಿಚನ್ ವೇಸ್ಟ್ ಕಂಪೋಸ್ಟಲ್ಲೇ ಗಿಡಗಳನ್ನ ಬೆಳೆಸೋದು. ನನ್ನ ಹಳೆ ವಿಡಿಯೋಗಳನ್ನ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಆದರೆ ಇವತ್ತು ನಾನು ಇಲ್ಲಿ ಕಂಪ್ಯಾನಿಯನ್ ಪ್ಲ್ಯಾಂಟಿಂಗ್ ಮಾಡೋದ್ರಿಂದ ನಾನು ಸ್ವಲ್ಪ ಎಕ್ಸ್ಟ್ರಾ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು ಅಂತಲೇ ಈ ಹಸುಗಳ ಗೊಬ್ಬರನ ತಗೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಈ ಪಾಟಲ್ಲಿ ಆಲ್ರೆಡಿ ಒಂದು ಗಿಡ ಇದೆ. ಇದು ಬಂದ್ಬಿಟ್ಟು ಮೆಣಸಿನ್ಕಾಯಿ ಗಿಡ. ಈ ಪಾಟಲ್ಲಿ ನಾನು ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡಿ ಈ ಮೆಣಸಿನ್ಕಾಯಿ ಗಿಡನ ನಾಟ್ಕೊಂಡಿದ್ದೀನಿ. ಇದು ಆಲ್ರೆಡಿ ಸ್ವಲ್ಪ ಬೆಳೀತಾ ಇದೆ. ಇವಾಗ ಇದರಲ್ಲೇ ನಾನು ಕಂಪ್ಯಾನಿಯನ್ ಪ್ಲ್ಯಾಂಟಿಂಗ್ ಮಾಡ್ತಾ ಇರೋದು. ಈ ಗಿಡಕ್ಕೆ ನಾವು ಕಿಚನ್ ವೇಸ್ಟ್ ಕಂಪೋಸ್ಟ್ ಮಾಡಿರೋದ್ರಿಂದ ಆಲ್ರೆಡಿ ರೂಟ್ಸ್ ಎಲ್ಲ ತುಂಬ ಚೆನ್ನಾಗೇ ಸ್ಟ್ರಾಂಗಾಗಿ ಬೆಳೆದಿರುತ್ತೆ. ಇವಾಗ ನಾನು ಇದೇ ಪಾಟಲ್ಲಿ ಕಂಪ್ಯಾನಿಯನ್ ಪ್ಲ್ಯಾಂಟಿಂಗ್ ಮಾಡೋದ್ರಿಂದ ಇವಾಗ ನಾನು ಬೆಳ್ಳುಳ್ಳಿ ನಾಟ್ಕೊಳ್ಬೇಕು ಅಂತ ಇದ್ದೀನಿ. ಈ ಬೆಳ್ಳುಳ್ಳಿ ಇನ್ನೂ ರೂಟ್ಸು ಬಂದಿಲ್ಲ. ಸ್ವಲ್ಪ ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ಅದರಿಂದ ನಾನಿಲ್ಲಿ ಹಸುಗಳ ಗೊಬ್ಬರ ಫಸ್ಟು ಮಣ್ಣನ್ನು ಲೂಸ್ ಮಾಡಿಕೊಂಡು ಹಸುಗಳ ಗೊಬ್ಬರನ ಹಾಕ್ಕೊತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ನಾವು ನಾಟಿದ್ರೂ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ತುಂಬ ಬೇಗನೆ ಸಿಕ್ಕುತ್ತೆ. ನಮ್ಮ ಟೆರೆಸ್ ಗಾರ್ಡನಲ್ಲಿ ನಾವು ಹಸುಗಳ ಗೊಬ್ಬರ ಯೂಸ್ ಮಾಡೋದ್ರಿಂದ ಮಣ್ಣಿನ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹಸುಗಳ ಗೊಬ್ಬರದಿಂದ ಎರೆಹುಳಗಳು ಜಾಸ್ತಿ ಆಗುತ್ತೆ. ಅದರಿಂದ ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗುತ್ತೆ. ಅದರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಈ ಸೈಡ್ ಬೆಳ್ಳುಳ್ಳಿನ ನಾವು ಮಣ್ಣಲ್ಲಿ ಇಡಬೇಕು. ತುಂಬ ಡೀಪಾಗೆಲ್ಲ ಏನು ಇಡೋದು ಬೇಕಾಗಿಲ್ಲ. ನಾವು ಬೆಳ್ಳುಳ್ಳಿನ ಮಣ್ಣಿಗೆ ಟಚ್ ಮಾಡಿ ಸ್ವಲ್ಪ ಒಳಗಡೆ ಹಾಕಿದ್ರೆ ಸಾಕು, ಅದರಿಂದ ರೂಟ್ಸ್ ಬೆಳೆಯುತ್ತೆ. ನಾನು ಡೈರೆಕ್ಟಾಗೆ ನಾಟ್ಕೊತಾ ಇದ್ದೀನಿ. ನೀವು ಬೇಕಂದರೆ ನೀರಲ್ಲಿ ಬೆಳ್ಳುಳ್ಳಿನ ಇಟ್ಟು ಅದಕ್ಕೆ ಮೊಳಕೆಗಳು ಬಂದ ಮೇಲೆ ಬೇಕಂದ್ರೂ ನೀವು ನಾಟ್ಕೊಬೋದು. ಇವಾಗ ಹೆಂಗೆ ಕಂಪ್ಯಾನಿಯನ್ ಪ್ಲ್ಯಾಂಟಿಂಗು ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇವಾಗ ಇಲ್ಲಿ ಮೆಣಸಿನ್ಕಾಯಿ ಗಿಡ ಬಂದ್ಬಿಟ್ಟು ಮಣ್ಣು ಮೇಲೆ ಬೆಳೀತಾ ಇದೆ, ಮತ್ತು ಬೆಳ್ಳುಳ್ಳಿ ಗಿಡ ಬಂದ್ಬಿಟ್ಟು ಮಣ್ಣು ಒಳಗಡೆ ಬೆಳೀತಾ ಇದೆ. ಅದರಿಂದ ಇವಾಗ ಏನಾಗುತ್ತೆ ಅಂದರೆ, ಮೆಣಸಿನ್ಕಾಯಿ ಗಿಡಕ್ಕೆ ತುಂಬಾ ಪೆಸ್ಟ್ ಅಟ್ಯಾಕ್ ಆಗೋದು ತುಂಬಾ ಕಾಮನ್ ಆಗಿ ನೀವು ನೋಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ, ಬೆಳ್ಳುಳ್ಳಿ ಬೆಳೆಯೋದ್ರಿಂದ ಕಂಪ್ಯಾನಿಯನ್ ಪ್ಲ್ಯಾಂಟಿಂಗಲ್ಲಿ ಈ ಬೆಳ್ಳುಳ್ಳಿಯಿಂದ ಮೆಣಸಿನ್ಕಾಯಿ ಗಿಡಕ್ಕೆ ಪೆಸ್ಟ್ ಅಟ್ಯಾಕ್ ಆಗೋದು ತುಂಬಾ ಕಡಿಮೆ ಆಗಿರುತ್ತೆ. ಇನ್ನೂ ಒಂದು ಏನಂದರೆ, ಇದು ಮಣ್ಣೊಳಗಡೆ ಬೆಳ್ಳುಳ್ಳಿ ಬೆಳೆಯೋದ್ರಿಂದ ಮೆಣಸಿನ್ಕಾಯಿ ಗಿಡಗಳಿಗೆ ಅದು ಗಡ್ಡೆ ಬೆಳೆಯೋದ್ರಿಂದ ಮೆಣಸಿನ್ಕಾಯಿ ಗಿಡದು ರೂಟ್ಸ್ ಬಂದುಬಿಟ್ಟು ತುಂಬಾ ಈಸಿಯಾಗಿ ಬೆಳೆಯೋಕ್ಕೆ ಶುರುವಾಗಿರುತ್ತೆ. ಮತ್ತು ಅದು ಚೆನ್ನಾಗಿ ಗಾಳಿ ಆಡ್ತಾ ಇರುತ್ತೆ. ಅದರಿಂದ ಒಂದಕ್ಕೊಂದು ಬೆನಿಫಿಷಿಯಲ್ಲೇ ಅಂತಲೇ ಹೇಳ್ಬೋದು. ಇವಾಗ ಮೆಣಸಿನ್ಕಾಯಿ ಗಿಡಕ್ಕೆ ಯಾವ ಥರ ನ್ಯೂಟ್ರಿಯೆಂಟ್ಸ್ ಬೇಡವಾಗಿರುತ್ತೋ ಅದನ್ನೇ ಬೆಳ್ಳುಳ್ಳಿ ಗಿಡಕ್ಕೆ ಬೇಕಾಗಿರುತ್ತೆ. ಹಂಗೆ ಇದು ಬ್ಯಾಲೆನ್ಸ್ ಮಾಡಿಕೊಂಡು ಒಂದೇ ಪಾಟಲ್ಲಿ ನೀವು 2 ವೆರೈಟಿ ಗಿಡಗಳನ್ನ ಬೆಳೆಸ್ಕೊಬೋದು. ಟೆರೆಸ್ ಗಾರ್ಡನಲ್ಲಿ ಏನಾಗುತ್ತೆ ಅಂದರೆ, ಟೆರೆಸ್ ಗಾರ್ಡನ್ನು ಚಿಕ್ಕದಾಗಿರುತ್ತೆ, ನಮಗೆ ಆಸೆಗಳು ಜಾಸ್ತಿ ಇರುತ್ತೆ ಎಲ್ಲ ಗಿಡ ಬೆಳೆಸ್ಬೇಕು ಅಂತ. ಇಂಥ ಕಂಪ್ಯಾನಿಯನ್ ಪ್ಲ್ಯಾಂಟಿಂಗ್ ಮಾಡೋದ್ರಿಂದ ನಾವು ಚೆನ್ನಾಗೇ ತುಂಬ ವೆರೈಟಿ ಗಿಡಗಳನ್ನ ಬೆಳೆಸ್ಕೊಬೋದು. ಮತ್ತು ನಾವು ಈ ಸ್ಪೇಸ್ನ ಚೆನ್ನಾಗೇ ಆಕ್ಯುಪೈ ಮಾಡಿಕೊಂಡು ನಮ್ಗೆ ಇಷ್ಟ ಬೇಕಾಗಿರೋವಂಥ ಗಿಡಗಳನ್ನ ಬೆಳೆಸ್ಕೊಬೋದು. ಆದರೆ ಒಂದು ವಿಷಯ ಜ್ಞಾಪನದಲ್ಲಿ ಇಟ್ಕೊಬೇಕಾಗುತ್ತೆ. ಅದೇನಂದರೆ, ಎಲ್ಲ ಗಿಡಗಳಿಗೂ ಕಂಪ್ಯಾನಿಯನ್ ಪ್ಲ್ಯಾಂಟಿಂಗು ವರ್ಕ್ ಆಗಲ್ಲ. ನಾವು ಕರೆಕ್ಟಾಗೆ ನಾವು 2 ಗಿಡಗಳು ಚೆನ್ನಾಗಿ ಬ್ಯಾಲೆನ್ಸ್ ಆಗೋ ಅಂಥ ಗಿಡಗಳನ್ನೇ ನಾವು ಕಂಪ್ಯಾನಿಯನ್ ಪ್ಲ್ಯಾಂಟಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಆಲ್ರೆಡಿ ಬೆಳ್ಳುಳ್ಳಿ ಗಿಡಗಳು ಬೆಳೆಯೋಕ್ಕೆ ಶುರುವಾಗಿದೆ.
ಮೆಣಸಿನ್ಕಾಯಿ ಗಿಡ ನಾನು ಆಲ್ರೆಡಿ ನಾಟಿಕೊಂಡು 1 ತಿಂಗಳಾಗಿದೆ ಅನಿಸುತ್ತೆ. ಏನಾಗುತ್ತೆ ಅಂದರೆ ಇವಾಗ ನೋಡಿ, ಮೆಣಸಿನ್ಕಾಯಿ ಗಿಡ ನಾವು ಒಂದು ಸತಿ ನಾಟಿಕೊಂಡ್ರೆ ಅದು ವರ್ಷ ಇಡೀನೂ ಮೆಣಸಿನ್ಕಾಯಿ ಕೊಡ್ತಾ ಇರುತ್ತೆ. ಇಲ್ಲಿ ಬೆಳ್ಳುಳ್ಳಿ ಬಂದುಬಿಟ್ಟು ಅದು ಮತ್ತೆ ಗಡ್ಡೆಗಳು ನೀಟಾಗಿ ಫಾರ್ಮ್ ಆಗಿ ನಾವು ಹಾರ್ವೆಸ್ಟ್ ತಗೊಳ್ಳೋ ಅಷ್ಟೊತ್ತಿಗೆ ಒಂದು 6ರಿಂದ 7 ತಿಂಗಳು ಬೇಕಾಗಿರುತ್ತೆ. ಇದ್ರ 2 ಟೈಮಿಂಗ್ಸೂ ನೀಟಾಗೆ ನಮಗೆ ಮ್ಯಾಚ್ ಆಗುತ್ತೆ. ಅದರಿಂದ ನಾನು ಇಲ್ಲಿ ಮೆಣಸಿನ್ಕಾಯಿ ಗಿಡದಲ್ಲಿ ಬೆಳ್ಳುಳ್ಳಿ ಕರೆಕ್ಟಾಗೆ ಬ್ಯಾಲೆನ್ಸ್ ಆಗುತ್ತೆ ಅಂತಲೇ ನಾನು ಕಂಪ್ಯಾನಿಯನ್ ಪ್ಲ್ಯಾಂಟಿಂಗ್ ಮಾಡ್ಕೊಂಡಿರೋದು. ಇಂಥ ಇನ್ಫಾರ್ಮೇಟಿವ್ ಟೆರಸ್ ಗಾರ್ಡನಿಂಗ್ ವೀಡಿಯೋಸ್ಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. ಬೆಳ್ಳುಳ್ಳಿ ಗಿಡಗಳಿಗೆ 6ರಿಂದ 8 ಅವರು ಬಿಸಿಲು ಬೇಕಾಗುತ್ತೆ. ನೀರು ಡೈಲಿ ಹಾಕಲೇಬೇಕು. ಜಾಸ್ತಿ ಓವರ್ ವಾಟ್ರಿಂಗ್ ಮಾಡೋಕ್ಕೆ ಹೋಗಬಾರ್ದು. ನಾವು ಜಾಸ್ತಿ ನೀರು ಹಾಕಿದ್ರೆ ಬೆಳ್ಳುಳ್ಳಿ ಗಡ್ಡೆಗಳು ಕೊಳ್ತೋಗ್ಬಿಡುತ್ತೆ. ಅದರಿಂದ ನೀರು ನೋಡ್ಕೊಂಡು ಹಾಕಿ. ಮತ್ತು 3ರಿಂದ 4 ವಾರಗಳಾದಮೇಲೆ ಮತ್ತೆ ಕಂಪೋಸ್ಟು ಹಾಕಬೇಕಾಗುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.